ಚೈನಾದ ಇನ್ಫ್ರಾಸ್ಟ್ರಕ್ಚರ್ ಇವತ್ತು ಚೈನಾನ ದಿವಾಳಿ ಮಾಡ್ತಿದೆ. ಅದಕ್ಕೇನೆ ಅಲ್ಲಿನ ಜನಗಳೆಲ್ಲ ಗವರ್ಮೆಂಟ್ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಆಕ್ಚುಲಿ ಕತೆ ಏನಂದ್ರೆ, ಚೈನಾದಲ್ಲಿ ಒಂದು ಮನೆ ಇರೋದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಅಲ್ಲಿ ನಿಮ್ಮನ್ನ ಬಡವರು ಶ್ರೀಮಂತರು ಅನ್ನೋದನ್ನ ಇದ್ರ ಮೇಲೆ ಡಿಸೈಡ್ ಮಾಡ್ತಾರೆ. ಇವನ್ ಮದುವೆ ಆಗ್ಬೇಕಂದ್ರೂ ಕೂಡ ಒಂದು ಮನೆ ಇರ್ಲೇಬೇಕು. ಒಂದ್ ವೇಳೆ ಮನೆ ಇಲ್ಲ ಅಂದ್ರೆ ಮದ್ವೆ ಆಗಕ್ಕಾಗಲ್ಲ. ಅದಕ್ಕೇನೆ ಅಲ್ಲಿನ ಜನಗಳು ಮನೆ ಮತ್ತೆ ಫ್ಲಾಟ್ಸ್ ನ ಪರ್ಚೇಸ್ ಮಾಡ್ತಾ ಬರ್ತಾರೆ. ಇನ್ನು ಅದೆಷ್ಟೋ ಜನಗಳಂತೂ ತಮ್ಮ ಜೀವನ ಪರ್ಯಂತ ದುಡಿದಿರ್ತಕ್ಕಂತ ಹಣದಿಂದ 2-3 ಫ್ಲಾಟ್ ನ ಪರ್ಚೇಸ್ ಮಾಡಿರ್ತಾರೆ. ಯಾಕಂದ್ರೆ ಮುಂದೊಂದ್ ದಿನ ಈ ಮನೆ ಪ್ರೈಸ್ ಮೇಲೆ ಹೋಗುತ್ತೆ, ನಾನು ದುಡ್ಡು ಮಾಡಬಹುದು, ಅದ್ರ ಜೊತೆಗೆ ಇದೊಂದು ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ. ಬಟ್ ಇಲ್ಲಿ ಟ್ವಿಸ್ಟ್ ಏನಂದ್ರೆ, ಅಲ್ಲಿನ ಜನಗಳಿಗೆ ಲ್ಯಾಂಡ್ ಓನ್ ಮಾಡೋ ಅಧಿಕಾರನೇ ಇಲ್ಲ. ಅದಕ್ಕೇನೆ ಅವ್ರು ಫ್ಲಾಟ್ ಪರ್ಚೇಸ್ ಮಾಡ್ತಾರೆ. ಅಲ್ಲಿನ ಭೂಮಿ ಎಲ್ಲ ಸರ್ಕಾರಕ್ಕೇನೆ ಸೇರಿದ್ದು. ಅದಕ್ಕೇನೆ ಅಲ್ಲಿನ ಲೋಕಲ್ ಗವರ್ಮೆಂಟ್ ಏನ್ ಮಾಡುತ್ತಂದ್ರೆ, ಈ ಭೂಮಿನೆಲ್ಲ ಪ್ರೈವೇಟ್ ಡೆವಲಪರ್ಸ್ ಗೆ ಲೀಸ್ ಕೊಡ್ತಾ ಬರ್ತಾರೆ. ಲೋಕಲ್ ಗವರ್ಮೆಂಟ್ ಗೆ ಇದರಿಂದ 52% ರೆವೆನ್ಯೂ ಬರ್ತಿದ್ರಿಂದ ಅವ್ರು ಜಾಸ್ತಿ ಲೀಸ್ ಕೊಡ್ತಾ ಹೋಗ್ತಾರೆ. ಇನ್ನ ಪ್ರೈವೇಟ್ ಕನ್ಸ್ಟ್ರಕ್ಟರ್ಸ್, ನಾನು ಮುಂದೆ ಒಂದಿನ ನಿನಗೆ ಮನೆ ಕಟ್ಕೊಡ್ತೀನಿ ಅಂತ ಹೇಳಿ ಅನ್ಕನ್ಸ್ಟ್ರಕ್ಟೆಡ್ ಮನೆಯನ್ನ ಈ ಜನಗಳಿಗೆ ಸೆಲ್ ಮಾಡ್ತಾ ಹೋಗ್ತಾರೆ. ಬಟ್ ಈ ಪ್ರೈವೇಟ್ ಡೆವಲಪರ್ಸ್ ದೊಡ್ಡ ಪ್ರಾಬ್ಲಮ್ ಏನಿತ್ತಂದ್ರೆ, ಅವರು ಈ ಜನಗಳಿಂದ ಇಸ್ಕೊಂಡಿರೋ ದುಡ್ಡಿಂದ ಮನೆ ಕಟ್ಟೋ ಬದಲು ಇನ್ನೂ ಜಾಸ್ತಿ ಲ್ಯಾಂಡ್ ನ ಲೀಸಿಗೆ ತಗೋತಾ ಹೋಗ್ತಾರೆ. ಈ ಮನೆ ಕಟ್ಟೋದನ್ನ ಡಿಲೇ ಮಾಡ್ತಾ ಹೋಗ್ತಾರೆ. ಇದರಿಂದ ಅದೆಷ್ಟೋ ಲಕ್ಷಾಂತರ ಫ್ಲಾಟ್ ಗಳು ಇನ್ನು ಅರ್ಧಂಬರ್ಧ ಕನ್ಸ್ಟ್ರಕ್ಷನ್ ಆಗಿದ್ದಾವೆ. ಇನ್ನ ನಿಮ್ಗೆಲ್ಲ ಗೊತ್ತೇ ಇದೆ, ಕೋವಿಡ್ ಆದ್ಮೇಲೆ ನೆಕ್ಸ್ಟ್ ಕಟ್ಟೋ ಮನೆಗಳಿಗೆ ಡಿಮ್ಯಾಂಡ್ ಇಲ್ಲ ಅಂತ ಹೇಳಿ ಚೈನಾದಲ್ಲಿ ಈ ಫ್ಲಾಟ್ ಮನೆಗಳ ಬೆಲೆ ಕಡಿಮೆ ಆಗ್ತಾ ಬರುತ್ತೆ. ಇದರಿಂದ ಚೈನಾದ ದೊಡ್ಡ ಕನ್ಸ್ಟ್ರಕ್ಟರ್ಸ್ ಲೈಕ್ ಎವರ್ ಗ್ರಾಂಡ್ ಕಂಪನಿಗಳ ಬ್ಯಾಲೆನ್ಸ್ ಶೀಟ್ ಅಲ್ಲಿ $300-400 ಬಿಲಿಯನ್ ಬರೀ ಡೆಟ್ಟೇ ಇದೆ. ಇದರಿಂದ ಜನಗಳಿಗೆ ಸಂಶಯ ಬರಕ್ ಸ್ಟಾರ್ಟ್ ಆಗುತ್ತೆ. ನಾನು ಆಲ್ರೆಡಿ ದುಡ್ಡು ಕೊಟ್ಟಿದ್ದೀನಲ್ಲ, ನನ್ನ ಮನೆನಾದ್ರೂ ಅವ್ರು ಕನ್ಸ್ಟ್ರಕ್ಟ್ ಮಾಡಿ ಕೊಡ್ತಾರೋ ಇಲ್ಲೋ ಅಂತ ಭಯ ಸ್ಟಾರ್ಟ್ ಆಗುತ್ತೆ. ಇದರಿಂದಾನೇ ಚೈನಾದ ಜನಗಳೆಲ್ಲ ಪ್ರೊಟೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಈ ಚೈನಾದ $18 ಟ್ರಿಲಿಯನ್ ಎಕಾನಮಿಗೆ 1/3 ಕಾಂಟ್ರಿಬ್ಯೂಷನ್ ಈ ರಿಯಲ್ ಎಸ್ಟೇಟ್ ಇಂದಾನೇ ಇತ್ತು. ಇನ್ನು ಇದು ಕೊಲ್ಯಾಪ್ಸ್ ಆದ್ರೆ ಚೈನೀಸ್ ಎಕಾನಮಿ ಕೊಲ್ಯಾಪ್ಸ್ ಆಗೋದಂತೂ ಖಂಡಿತ.